ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಶ್ರವಿ ವೆಂಕಟೇಶ್. ಆಕ್ಚುಲಿ ಮಧ್ಯಾಹ್ನದ ಅಡುಗೆಯಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಡುಗೆ ಮನೆಯಲ್ಲಿ ಇಬ್ರು ಇದ್ದೀವಿ. ಸೊ ಸ್ವಲ್ಪ ಹೊತ್ತು ಒಂದು ಫ್ರೀ ಇದ್ದ ಅಂತ ಪಾಲಕ್ ಚಟ್ನಿ ಮಾಡ್ತೀನಿ ಅಂತ ಸೊ ನಾನೀಗ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಆಲೂ ಪರೋಟ ವಿತ್ ಪಾಲಕ್ ಚಟ್ನಿ ತಿನ್ನೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಈ ಥರ ಪಾಲಕ್ ಚಟ್ನಿ ನಾನು ಯೂಶಲಿ ಈ ಥರ ಮಾಡಲ್ಲ. ಸ್ವಲ್ಪ ಇವನು ಡಿಫ್ರೆಂಟಾಗಿ ಮಾಡ್ತಾನೆ, ಲೈಕ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಏನೇನೋ ಮಾಡ್ತಾನೆ ಅಂತ. ಸೊ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಕ್ಚುಲಿ ಚಟ್ನಿ ಟೇಸ್ಟಿಯಾಗೂ ಇರುತ್ತೆ. ಸಿಂಪಲ್ ಚಟ್ನಿ. ಯಾರಾದರೂ ಬ್ಯಾಚುಲರ್ಸ್ ಎಲ್ಲ ಇದ್ದು ನೀವು ಈ ಥರ ಚಟ್ನಿ ಮಾಡ್ಕೋಬೇಕು ಅಂದರೆ ಆರಾಮಾಗಿ ಮಾಡಿಕೊಂಡು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ಬೇಯಿಸ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕಂದರೆ ಒಂದು ಹೊತ್ತಿಗೆ ಮಾಡ್ತಾ ಇರೋದು. ಆ್ಯಂಡ್ ಇದಕ್ಕೆ ಬೇರೆ ಬೇರೆ ಏನೇನು ಹಾಕೊಂತೀಯಾನೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಸೊ ನೆಕ್ಸ್ಟ್ ಹೋಗ್ತಿರೋದು ಹಸಿ ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ. ಆ್ಯಂಡ್ ಅದಾದಮೇಲೆ ಟೊಮ್ಯಾಟೊ. ಯಾರು ಕಾಮೆಂಟ್ ಮಾಡಬೇಡಿ ಸಣ್ಣದಾಗಿ ಹೆಚ್ಚು ಹಾಕಿ ಎಲ್ಲ. ಸೊ ಇದು ಮಾಡ್ತಿರೋದು ನಾನಲ್ಲ, ಎಲ್ಲ ಎರಡೆರಡು ಪೀಸ್ ಹಾಕಿ ಮಿಕ್ಸಿಗೆ ಹೋಗುತ್ತೆ ಅಷ್ಟೇ. ಅಲ್ಲಿ ನೋಡಿ. ಆ್ಯಂಡ್ ಇದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದು, ಸಿಪ್ಪೆ ಬಿಸಾಕೋದು ಪ್ರತಿಯೊಂದು ನನ್ನ ಕೆಲಸ. ಬಟ್ ಮಾಸ್ಟರ್ ಶೆಫ್ ಮಾಡ್ತಾರಲ್ಲ, ಮೇನ್ ಶೆಫ್ ಆ ಥರ. ಅದ್ರ ಜೊತೆ ಒಂದು ಈರುಳ್ಳಿ, ಯಾವುದನ್ನು ಫ್ರೈ ಮಾಡಿಲ್ಲ, ಪಾಲಕ್ ಮಾತ್ರ ಬೇಯಿಸ್ಕೊಂಡಿರೋದು ಅಷ್ಟೇ. ಅಲ್ಲ ನೋಡಿ ಎಷ್ಟು ಹಾಕ್ತಿರೋದು ನೋಡಿ. ರಿಯೋ ಒಂದು ಸ್ವಲ್ಪ ಶುಂಠಿ, ನೆಕ್ಸ್ಟ್ ಒಂದು 4-5 ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿದೆ. ಸ್ವಲ್ಪ ನೀರು, ಅದ್ರ ಜೊತೆ ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಕಲ್ಲುಪ್ಪು. ಟ್ವಿಸ್ಟ್ ಇರೋದು ಇಲ್ಲಿ ಚಟ್ನಿಗೆ ಸ್ವಲ್ಪ ಬೇಯಿಸ್ಕೊಂಡಿರೋಂಥ ತೊಗರಿಬೇಳೆ. ಇದನ್ನು ನಾರ್ಮಲಾಗಿ ಚಟ್ನಿ ಹದಕ್ಕೆ ಫಸ್ಟು ರುಬ್ಕೋತಾನೆ. ಸೊ ಇಲ್ಲಿ ನುಣ್ಣಗೆ ನುರ್ತಿದೆ. ಇದಕ್ಕೊಂದು ಒಗ್ಗರಣೆ ಕೊಡ್ತಾ ಇರೋದು, ನಾರ್ಮಲ್ ಒಗ್ಗರಣೆ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕೋತಾ ಇದೆ ಒಂದು ಕಡಾಯಿಗೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದಾದ್ಮೇಲೆ ಮಾಡ್ಕೊಂಡಿರೋಂಥ ಚಟ್ನಿ. ಸ್ವಲ್ಪ ನಿಮ್ಗೆ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಿದೆ ಚಟ್ನಿ. ಸ್ವಲ್ಪ ಹಸಿ ವಾಸನೆ ಹೋಗೋರು ಇದನ್ನು ಹುರ್ಕೊಳ್ಳೋದು ಅಷ್ಟೇ. ಆ್ಯಕ್ಚುಲಿ ಚಟ್ನಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಚಪಾತಿ ಪರೋಟ ದೋಸೆಗೆ ಬಾಡಿಸ್ಕೊಂಡು ತಿಂತೀರಾ ಅಂದರೂ ಚೆನ್ನಾಗಿರುತ್ತೆ. ಪಾಲಕ್ ಪನ್ನೀರ್ ಥರ ಮಾಡಿ ತುಂಬ ರೇಜ್ಗೆ ಕೆಲಸ ಮಾಡ್ಕೊಳ್ಳೋ ಬದಲು ಒಂದೇ ಸಲಕ್ಕೆ ಎಲ್ಲ ತರಕಾರಿ ಎಲ್ಲಾನು ಹಾಕ್ಕೊಂಡು ಮಾಡ್ಕೊತೀರಾ ಅಂದರೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಚಟ್ನಿ ಆಲ್ಮೋಸ್ಟ್ ಆಯಿತು. ಸೊ ಚಟ್ನಿ ಮಾಡೋಣ ಆ ಕಡೆ ಹೊರಟ. ಈಗ ನಾನು ಮತ್ತೆ ಪರೋಟ ಮಾಡಬೇಕು. ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಕುಕ್ಕರ್ನ ಚೇಂಜ್ ಮಾಡಬೇಕು. ಈ ಚೇಂಜ್ ಮಾಡೋಕ್ಕೆ ಟೈಮೇ ಬರ್ತಿಲ್ಲ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡೋ ಥರ ಆಗ್ತದೆ. ಫಸ್ಟ್ ಅದನ್ನು ಕೊಟ್ಬಿಟ್ಟು ಸ್ಟೀಲ್ ಕುಕ್ಕರ್ನ ತೊಗೊಂಡು ಬರಬೇಕು. ಆ್ಯಕ್ಚುಲಿ ಹಳೇದು ಆಗಿದೆ, ನನಗೆ ಇದು ಯಾವುದಕ್ಕೂ ಫ್ರೀ ಬಂದಿದ್ದು, ಹಾಗಾಗಿ ಅದನ್ನು ಹಾಗೇ ಇಟ್ಕೊಂಡಿದ್ದೀನಿ. ಬಟ್ ಅಲ್ಯೂಮಿನಿಯಮ್ ಅದರಿಂದ ಚೇಂಜ್ ಮಾಡಬೇಕು ಕುಕ್ಕರ್. ಸೊ ನೋಡೋಣ, ಹೋದಾಗ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ತೊಗೊಂಡು ಬರ್ತೀನಿ ಅಂತ. ಪರೋಟ ಎಲ್ಲ ತಿಂದಮೇಲೆ ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ಆಚೆ ಹೋಗ್ತಾ ಇದ್ದೀನಿ, ಒಂದು ಬ್ಲೌಸ್ನ ಹೊಲಿಯೋಕ್ಕೆ ಕೊಟ್ಟಿದೆ, ಇಸ್ಕೊಂಡು ಬರಬೇಕು. ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಗಿ ಬಂದಮೇಲೆ ತೋರಿಸ್ತೀನಿ ನಿಮ್ಗಳಿಗೂ ಬ್ಲೌಸ್ ಯಾವ ಥರ ಹೊಲಿಸ್ಕೊಂಡು ಬಂದಿದ್ದೀನಿ ಅಂತ. ಬ್ಲೌಸ್ಗಳು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದೆ ಅಂತ ನಿಮ್ಗಳಿಗೂ ಹೇಳಿದೆ. ಆ್ಯಂಡ್ ಇಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಇಸ್ಕೊಂಡು ಬಂದಿದೆ. ತೋರಿಸ್ತೀನಿ ನಿಮ್ಗಳಿಗೂ ಯಾವ ಡಿಸೈನಲ್ಲಿ ಬ್ಲೌಸ್ಗಳನ್ನ ಹೊಲಿಸ್ತೀನಿ ಅಂತ. ಒಂದು ಪ್ಲೇನ್ ಹಾಗೆ ಒಂದು ವಿತ್ ಬ್ಲೌಸ್ ಇತ್ತು. ಯಾವ ಥರ ಡಿಸೈನ್ ಅನ್ನೋದನ್ನ ಫಸ್ಟ್ ತೋರಿಸ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ಒಂದು ಪ್ಲೇನ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಬೇಕಿತ್ತು. ಯಾವ್ದಾರ ಸೀರೆಗಳಿಗೆ ನಾರ್ಮಲಿ ವೇರ್ ಮಾಡ್ತಿದ್ದೆ, ಒಂದು ಬ್ಲ್ಯಾಕ್ ಬ್ಲೌಸ್ ಬೇಕೇ ಬೇಕು ಅಂತ ಸಿಲ್ಕ್ ಕಾಟನ್ ಮೆಟೀರಿಯಲ್ ತಗೊಂಡಿದೆ. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ ಪ್ಲೇನ್ ಬ್ಲೌಸ್ಗಳಿಗೆ ಯಾವ ಥರ ಮೆಟೀರಿಯಲ್ ಚೆನ್ನಾಗಿರುತ್ತೆ ಅಂತ. ನೀವು ನಾರ್ಮಲ್ ಆಗಿ ಕ್ವೀನಿ ಕಾಟನ್ ಹಾಕೋತೀರಾ ಅಂದರೆ ಅದನ್ನೇ ತಗೋದು. ಬಟ್ ಅದ್ರೊಳಗೆ ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಮಾಡ್ಸೋಕ್ಕೆ ಆಗಲ್ಲ. ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ತೀರಾ ಅಂದರೆ ಸಿಲ್ಕ್ ಕಾಟನ್ ಬೆಸ್ಟ್. ಸೊ ಸಿಲ್ಕ್ ಕಾಟನ್ ಆ್ಯಕ್ಚುಲಿ 1 ಮೀಟರ್ ಬಟ್ಟೆ ತೊಗೊಂಡಿದೆ, ಯಾಕೆಂದರೆ ಸ್ವಲ್ಪ ಸ್ಲೀವ್ಸ್ನ ಉದ್ದ ಇಡ್ಸೋಣ ಅನ್ನೋ ಪ್ಲ್ಯಾನಲ್ಲಿ. ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನ ಆ್ಯಕ್ಚುಲಿ ಇಡ್ಸಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಬ್ಯಾಕಲ್ಲಿ ಈ ಥರ ಚಿಕ್ಕ ಬೋಗಳು ಮಾಡಿದ್ದಾರೆ. ಬೋ ಮಾಡಿ ಒಂದೊಂದಕ್ಕೂ ಈ ಥರ ಗೋಲ್ಡ್ ಮಣಿಗಳನ್ನ ಕೊಟ್ಟಿದ್ದಾರೆ ಬ್ಯಾಕ್ ನೆಕ್ಗೆ. ಆ್ಯಂಡ್ ಅದೇ ಸೇಮ್ನ
ಸ್ಲೀವ್ಸ್ಗೂ ಕಂಟಿನ್ಯೂ ಮಾಡಿಸಿದ್ದೇನೆ. ಈ ಥರ ಸ್ಲೀವ್ಸ್ಗೆ ಕಾಣೋಂಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ. ಆ್ಯಂಡ್ ಈ ಥರದಕ್ಕೆ ಶಾರ್ಟ್ ಲೆಂತ್ ಇಡಿಸ್ಬಿಟ್ರೆ ನಿಮಗೆ ಜಾಸ್ತಿ ಬೋಸ್ ಎಲ್ಲ ಇಡೋಕ್ಕಾಗಲ್ಲ ಅಂತ ಅವರು ಲಾಂಗ್ ನೆಕ್ ಇಟ್ಕೊಂಡಿದ್ದಾರೆ. ಅಂದರೆ ಎಲ್ಬೋವರೆಗೂ ಬರುತ್ತೆ ಅಷ್ಟೇ. ಸೊ ಎರಡು ಸೈಡ್ ಸೇಮ್ ಇದೆ. ಹಾಗೆ ಇದಕ್ಕೆ ಬ್ಯಾಕ್ ಟೈಯಿಂಗ್ ಇಡ್ಸಿದ್ದೀನಿ. ಟೈಯಿಂಗ್ಗೂ ಕ್ಲೀನಾಗಿ ಬೋ ಶೇಪಲ್ಲಿ ಬರೋ ಥರ ಇಟ್ಟಿದ್ದಾರೆ, ಸೊ ದ್ಯಾಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ. ಇದು ನನ್ನ ಫಸ್ಟ್ ಬ್ಲೌಸ್. ಒಂದು ಫೋಟೋ ಕೂಡ ಹಾಕಿರ್ತೀನಿ. ಬೈ ಚಾನ್ಸ್ ನೀವು ಈ ಥರದ್ದು ಸ್ಟಿಚ್ ಮಾಡಿಸ್ಕೊತೀರಾ ಅಂದರೆ, ಯಾಕೆಂದರೆ ಹಬ್ಬನೂ ಬರ್ತಿರೋದ್ರಿಂದ ಸಿಂಪಲ್ ಆಗಿ ಇರಬೇಕು, ಡಿಫ್ರೆಂಟ್ ಆಗಿರಬೇಕು ಅಂದರೆ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಈ ಸೀರೆ ನಿಮ್ಗಳಿಗೆ ನಾಪ್ಕ ಇತ್ತು ಆ್ಯಂಡ್ ತುಂಬ ಜನ ಕೇಳಿದ್ರೆ ಇದನ್ನು ನೀವು ವೇರ್ ಇನ್ನೂ ಮಾಡೇ ಇಲ್ವಾ ಅಂತ. ಸೊ ಇನ್ನೂ ಇದನ್ನು ವೇರ್ ಮಾಡಿಲ್ಲ, ಫಾಲ್ಗೆ ಜಿಗ್ಜಾಗೆ ಕೊಟ್ಟಿದೆ ಅಂತ ಇಸ್ಕೊಂಡು ಬಂದಿನಿ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಸೆಪ್ರೇಟ್ ಬ್ಲೌಸ್ನ ಪರ್ಚೇಸ್ ಮಾಡಿಲ್ಲ, ಬ್ಲ್ಯಾಕೇ ಹಾಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸಲ ಇದನ್ನ ಬ್ಲ್ಯಾಕ್ ವೇರ್ ಮಾಡಿ ನೋಡ್ತೀನಿ. ನಿಮಗೂ ಏನಾದರೂ ಐಡಿಯಾ ಇದ್ದರೆ, ಈ ಥರ ಮಲ್ಟಿ ಕಲರ್ಡ್ ಸೀರೆ ಇದ್ದರೆ ಯಾವ ಬ್ಲೌಸ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇನ್ನೊಂದು ಬ್ಲೌಸು ಸ್ಟಿಚಿಂಗ್ಗೆ ಕೊಟ್ಟಿದೆ. ಇದು ಆ್ಯಕ್ಚುಲಿ ವಿತ್ ಬ್ಲೌಸ್. ಸ್ಯಾರಿ ಇನ್ನೂ ನನಗೆ ಬಂದಿಲ್ಲ. ಸೊ ನೀವುಗಳು ಏನಾದರೂ ಕಾಮೆಂಟ್ ಮಾಡೋಕ್ಕಾಗತ್ತಾ ಯಾವ ಥರ ಸ್ಯಾರಿನ ಪರ್ಚೇಸ್ ಮಾಡಿರ್ಬೋದು ಅಂತ. ಈ ಥರ ಬ್ಲೌಸ್ನ ನೋಡಿ, ಬ್ಲೌಸ್ ಫುಲ್ ವರ್ಕ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಕೆಳಗಡೆ ಈ ಥರ ಬಾರ್ಡರ್ ಸಹ ಕೊಟ್ಟಿದ್ದಾರೆ. ಇದಕ್ಕೆ ನೆಕ್ಕಲ್ಲಿ ಹಿಂದ್ಗಡೆ ಈ ಥರ ಇವಾಗ ಟ್ರೆಂಡಿಂಗಲ್ಲಿದೆ ಈ ನೆಕ್ ಅಂತ, ಈ ಥರ ನೆಕ್ ಇಡ್ಸಿದ್ದೀನಿ. ಹಾಗೆ ಇದಕ್ಕೆ ಒಂದು ಬಾಲ್ ಇಟ್ಟಿದ್ದಾರೆ, ಗೋಲ್ಡನ್ ಕಲರ್ ಬಾಲ್ಸ್ ಇದೆ. ಆ್ಯಕ್ಚುಲಿ ಇದು ಗೋಲ್ಡ್ ಇರೋದ್ರಿಂದ ನಿಮಗೆ ಗೋಲ್ಡ್ ಬಾಲ್ ಎದ್ದು ಕಾಣಿಸ್ತಿಲ್ಲ. ಪ್ಲೇನ್ ನೆಕ್ ಇದು ಅಥವಾ ಪ್ಲೇನ್ ಬ್ಲೌಸ್ ಇದ್ರೆ ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹಾಗೆ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಬಾರ್ಡರ್ನ ಈ ಥರ ಜಿಗ್ಜಾಗ್ ಪ್ಯಾಟ್ರನ್ ಮಾಡಿಸಿದ್ದೇನೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ. ಸ್ಲೀವ್ಸ್ನ ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ಆಗಿ ಲಾಂಗ್ ಸ್ಲೀವ್ಸೇ ಇಡ್ಸಿದ್ದೀನಿ. ಲೈಟಾಗಿ ಮಾತ್ರ ಮೇಲೆ ಬಫ್ ಸ್ಲೀವ್ ಬರುತ್ತೆ. ನೀವು ಇದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಿರ್ಬೋದು ರಿಂಕಲ್ಸ್ ಬಂದಿರೋದು. ಆ್ಯಕ್ಚುಲಿ ತುಂಬ ಬಫ್ ಇಡ್ಸ್ಬಿಟ್ರೆ ಈ ಪೋರ್ಷನ್ ತುಂಬ ದಪ್ಪ ಕಾಣಿಸುತ್ತೆ. ಇಲ್ಲ ಸ್ವಲ್ಪ ಲೈಟಾಗಿ ಸ್ಟೈಲಿಶ್ ಆಗಿ ಇರಬೇಕು ಅಂದರೆ ಈ ಥರ ಮೇಲೆ ಮಾತ್ರ ಬಫ್ ಇಡ್ಸಿ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೂ ಒಂದು ಟೈಯಿಂಗ್ ಇಡ್ಸಿದ್ದೀನಿ. ಬ್ಯಾಕ್ ಯೂಶಲಿ ಒಂದು ಟೈಯಿಂಗ್ ಕೊಡಿಸ್ತೀನಿ. ಮಾಮೂಲಿ ಬಟ್ಟೆನೆಲ್ಲ ಇಡ್ಸಿರೋದು ಗಂಟೆ ಥರ ಬೇಡ ಅಂತ ಅದಕ್ಕೆ ಕೆಳಗಡೆ ಈ ಥರದ್ದು ಒಂದು ಹ್ಯಾಂಗಿಂಗ್ ಥರನೂ ಇದೆ. ನಾರ್ಮಲ್ ಬಾರ್ಡರಲ್ಲೇ ಈ ಥರ ಒಂದು ಹ್ಯಾಂಗಿಂಗ್ ಮಾಡಿಕೊಟ್ಟಿದ್ದಾರೆ. ಬ್ಲೌಸ್ ವೇರ್ ಮಾಡಿದಾಗ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಪಾಲಕ್ ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ಹೇಗೆ ಮಾಡೋದು ಅನ್ನೋದನ್ನ ನನ್ನ ಹಸ್ಬೆಂಡ್ ತೋರಿಸಿದ್ದಾನೆ. ಅವನ ಸ್ಟೈಲಲ್ಲಿ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೂ ಇಷ್ಟ ಆಗುತ್ತೆ, ಯಾಕಂದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ. ಹಾಗೆ ಬ್ಲೌಸ್ಗಳನ್ನ ತೋರಿಸಿದ್ದೀನಿ ಯಾವ ಥರ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಇದಕ್ಕೆ ಸ್ಟಿಚಿಂಗ್ ಕಾಸ್ಟ್ ನಾನು ಕೊಟ್ಟಿದ್ದು 600 rupees ಕೊಟ್ಟೆ ವಿತ್ ಡಿಸೈನ್. ಎರಡಕ್ಕೂ ಸಿಂಗಲ್ ಆಗಿ 600 rupees ಪೇ ಮಾಡಿದ್ದು. ಹೋಪ್ ನಿಮ್ಗಳಿಗೆ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೀರೆ ಯಾವ್ದಿರ್ಬೋದು ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.